ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಚಿನ್ಪು ಬ್ಲಾಗ್ಸ್. ಎಲ್ಲರೂ ಹೇಗಿದ್ದೀರಾ? ನಾನಂತೂ ಸೂಪರ್ ಆಗಿದ್ದೀನಿ. ಇದು ಫ್ರೈಡೇ ದಿನದ ಕಂಪ್ಲೀಟ್ ವ್ಲಾಗ್ ಆಗಿರುತ್ತೆ. ಆ್ಯಸ್ ಯೂಶುವಲ್ ಅವತ್ತು ವರ್ಕ್ ಇತ್ತು. ಸೊ ವರ್ಕ್ ದಿನದ್ದೇನೆ ಇನ್ನೊಂದು ಕಂಪ್ಲೀಟ್ ವ್ಲಾಗ್ ಆಗಿರುತ್ತೆ. ಸೊ ಬೆಳಗ್ಗೆ ಎಕ್ಸಸೈಸ್ ಎಲ್ಲ ಮುಗಿಸಿದ್ಮೇಲೆ ಇಷ್ಟು ಬ್ಯೂಟಿಫುಲ್ ಆಗಿರೋವಂಥ ವ್ಯೂನ ನೋಡೋಕ್ಕೆ ತುಂಬಾ ಚೆನ್ನಾಗಿತ್ತು. ಇವತ್ತು ಸೂರ್ಯ ನೋಡಿ ಈ ಥರ ಮೋಡದ ಮಧ್ಯೆಯಲ್ಲಿ ತುಂಬಾ ಚೆನ್ನಾಗಿ ಕಾಣಿಸ್ತಾ ಇದ್ದ. ಆ್ಯಂಡ್ ಸ್ವಲ್ಪ ಎಲೆ ಉದುರೋ ಕಾಲ ಅಲ್ಲ, ಸೊ ಅದಕ್ಕೋಸ್ಕರ ಸುತ್ತ ಎಲ್ಲ ಮರಗಳಲ್ಲೂ ಎಲೆ ಎಲ್ಲ ಫುಲ್ಲು ಎಲ್ಲೋ ಇಶ್ ಆಗಿಬಿಟ್ಟು ಉದುರೋ ಅಂಥ ಸಿಚುವೇಷನಲ್ಲಿ ಬಂದಾಗ ಈ ಥರ ಎಲ್ಲ ಕಾಂಡ ಥರ ಎಲ್ಲ ಜಾಸ್ತಿ ಕಾಣಿಸ್ತಾ ಇರುತ್ತೆ. ಇದು ಒಂಥರ ವ್ಯೂ ನೋಡೋಕ್ಕೆ ಚೆನ್ನಾಗೇ ಇರುತ್ತೆ. ಆ್ಯಂಡ್ ನಮ್ಮನೆ ಪಾಟಲ್ಲಿ ಮೆಂತ್ಯ ಸೊಪ್ಪು ಎಲ್ಲ ಸೂಪರಾಗಿ ಬೆಳೆದಿತ್ತು. ಆ್ಯಂಡ್ ಇದು ಒಂಚೂರು ಬಾಡೇ ಹೋಗಿತ್ತು ಗಿಡ, ಬಟ್ ಅದರಲ್ಲೂ ಒಂದು ಹೂವು ಬಿಟ್ಟಿದೆ. ಇದೂ ಇನ್ನೊಂದು ದಾಸವಾಳ ಹೂವೇನೆ, ಮೊಗ್ಗೆಲ್ಲ ಬಿಟ್ಟಿದೆ. ಸೊ ಈಗ ತುಳಸಿ ಗಿಡ ಎಲ್ಲ ಗಿಡಗಳು ಅಷ್ಟೇ ಆಲ್ಮೋಸ್ಟ್ ಅಲ್ಲೂ ನಾವು ಪಾಟಲ್ಲಿ ಹಾಕಿದ್ರೂ ಎಲ್ಲ ಉದುರೋ ಕಾಲ ಅಲ್ಲ, ಸೊ ಸ್ವಲ್ಪ ಎಲ್ಲ ಉದುರಿ ಇನ್ನೂ ಜಾಸ್ತಿ ಅಷ್ಟು ಚಿಗುರೆಲ್ಲ ಇರಲ್ಲ. ಸೊ ನಮ್ಮನೆಯಿಂದ ಈ ರೀತಿ ಎಲೆ ಎಲ್ಲ ಉದುರಿರೋದ್ರಿಂದ ಆಪೋಸಿಟಲ್ಲಿ ಕೆರೆ ಸುತ್ತ ಇರೋ ಗಿಡಗಳಲ್ಲೆಲ್ಲನೂ ಎಲೆ ಉದುರಿ ಸೊ ನೀಟಾಗಿ ಕಾಣಿಸುತ್ತೆ. ಕೆರೆ ನೀರು ಸಹ ಅದ್ರ ಮೇಲೆ ಸೂರ್ಯಕಿರಣಗಳು ಬೀಳ್ತಾ ಇರೋದು ಸಹ ಕಾಣಿಸುತ್ತೆ. ಸೊ ಈ ರೀತಿ ಎಕ್ಸಸೈಸ್ ಆದಮೇಲೆ ನನಗೊಂದು ಸೆಲ್ಫಿ ತೊಗೊಳ್ಳೋದೊಂದು ಹುಚ್ಚು. ಏನಕ್ಕೆ ಅಂದರೆ ನಾವು ಯಾವ ರೀತಿ ಡೈಲಿ ಟ್ರಾನ್ಸ್ಫಾರ್ಮೇಷನ್ ಆಗ್ತಾ ಇರ್ತೀವಿ ಅನ್ನೋದೊಂದು ಈಸಿಲಿ ನಮಗೆ ಟ್ರ್ಯಾಕ್ ಮಾಡೋಕ್ಕೆ ಗೊತ್ತಾಗುತ್ತೆ. ಸೊ ಅದಕ್ಕೋಸ್ಕರ ಆ್ಯಂಡ್ ಈ ರೀತಿ ಬೆವತು ಒಂದು ಕಂಪ್ಲೀಟ್ ಎಕ್ಸಸೈಸ್ ಮಾಡಿದ್ಮೇಲಂತೂ ಒಂದು ಒಳ್ಳೆ ಗ್ಲೋ ಸಿಗುತ್ತಲ್ಲ ಫೇಸಲ್ಲಿ, ಅದೆಂಥ ಫೇಶಿಯಲ್ಗೂ ಕಮ್ಮಿನೇ ಇರಲ್ಲ. ಸೊ ನೆಕ್ಸ್ಟಿಗೆ ಸ್ನಾನ ಎಲ್ಲ ಮುಗಿಸ್ಕೊಂಡು ಅಮ್ಮ ಪೂಜೆಗೆ ರೆಡಿ ಮಾಡಿ ಇಟ್ಟಿದ್ರು. ಪ್ರತಿ ಶುಕ್ರವಾರನೂ ಅಷ್ಟೇ ಅಮ್ಮನೇ ಪೂಜೆಗೆ ರೆಡಿ ಮಾಡಿಡೋದು. ಬಟ್ ನಾನು ಬಂದು ಫೈನಲ್ ಆಗಿ ಪೂಜೆ ಮಾಡೋದು ಅಷ್ಟೇ ಕೆಲಸ ಆಗಿರುತ್ತೆ. ಅಂದರೆ ಕೆಲ್ಸಕ್ಕೆ ಹೋಗ್ತೀನಲ್ಲ, ಅಮ್ಮನೂ ಹೋಗ್ತಾರೆ, ಬಟ್ ಸ್ಟಿಲ್ ಅವರು ರೆಡಿ ಮಾಡಿಕೊಡ್ತಾರೆ, ನಾನು ಪೂಜೆ ಮಾಡಿ ಹೋಗ್ತೀನಿ. ಈ ರೀತಿ ಡಿವೈಡ್ ಮಾಡ್ಕೊಂಡಿದ್ದೀವಿ. ಆ್ಯಂಡ್ ಕಳಶ ನೋಡಿ ಎಷ್ಟು ಚೆನ್ನಾಗಿ ಬ್ಯೂಟಿಫುಲ್ಲಾಗಿ ರೆಡಿ ಮಾಡಿದ್ದಾರೆ ಅಮ್ಮ ಅಂತ. ಹಾಗೆ ನೈವೇದ್ಯಕ್ಕೆ ಇವತ್ತು ಕಾಯಿಸಿರೋ ಅಂಥ ಹಾಲನ್ನ ಇಟ್ಟಿದ್ರು. ಪ್ರತಿ ಶುಕ್ರವಾರನೂ ಅಷ್ಟೇ, ಡೈಲಿನೂ ಅಷ್ಟೇ ಒಂದು ಲೋಟ ಹಾಲನ್ನ ಕಾಯಿಸಿ ದೇವ್ರಿಗೆ ಇಟ್ಬಿಡ್ತಾರೆ. ಬಿಕಾಸ್ ವಿಗ್ರಹಗಳೆಲ್ಲ ಇದೆ ಅಲ್ಲ ಮನೇಲಿ, ಸೊ ಅದಕ್ಕೋಸ್ಕರ. ಆ್ಯಂಡ್ ದೀಪನ ನಾನು ಈ ರೀತಿ ಊದ್ಗಡ್ಡಿಲೇ ಬೆಳಗೋದು, ಬೆಂಕಿಪಟ್ಟಣದಲ್ಲಿ ಬೆಳಗಬಾರ್ದು ಅಂತ ಹೇಳ್ತಾರೆ, ಸೊ ಅದಕ್ಕೋಸ್ಕರ. ಆ್ಯಂಡ್ ಈ ಉಪ್ಪಿನ ದೀಪನ ನಾನು ಪ್ರತಿ ಶುಕ್ರವಾರನೂ ಅಂಟಿಸ್ತೀವಿ ಮನೇಲಿ, ಉಪ್ಪಿನ ದೀಪನ ಅಂಟಿಸ್ತೀವಿ. ಬಿಕಾಸ್ ಇದು ಆಷಾಢ ಮಾಸದಲ್ಲಿ ಮಾತ್ರ ಕೆಲವೊಬ್ರು ಅಂಟಿಸ್ತಾರೆ, ಬೆಳಗ್ತಾರೆ ಈ ದೀಪನ ಲಕ್ಷ್ಮೀ ದೇವಿಗೆ. ಆದರೆ ನಾವು ಪ್ರತಿ ಶುಕ್ರವಾರನೂ ಈ ಉಪ್ಪಿನ ದೀಪನ ಮಾಡಿ ಬೆಳಗ್ತೀವಿ. ಸೊ ಇದು ನನ್ನ ಫ್ರೆಂಡು ಪೂಜಾ ಅಂತ ಹೇಳಿ ಅವಳು ಹೇಳ್ಕೊಟ್ಟಿದ್ದು ನನಗೆ. ಬಟ್ ಇದನ್ನು ಬೆಳಗೋಕ್ಕೆ ಸ್ಟಾರ್ಟ್ ಮಾಡಿದ್ಮೇಲೆ ತುಂಬಾ ಚೇಂಜಸ್ ಆಗಿದೆ ನನ್ನ ಲೈಫಲ್ಲಿ ಎಸ್ಪೆಷಲಿ. ಬಿಕಾಸ್ ನಾವು ತುಂಬ ಕಂಪೇರ್ ಮಾಡಿದ್ರೆ ತುಂಬಾ ಒಳ್ಳೆ ರೀತಿ ಬೆಳವಣಿಗೆ ಆಗಿದೆ ನಮ್ಮ ಲೈಫಲ್ಲಿನೂ. ಸೊ ಇದು ಬೇಕಿದ್ದರೆ ಹೇಳಿ, ನಾನು ಕಂಪ್ಲೀಟ್ ಯಾವ ರೀತಿ ಇದನ್ನು ರೆಡಿ ಮಾಡೋದು, ನಾನು ಯಾವ ರೀತಿ ಮಾಡ್ತೀನಿ ಅಂತೇಳಿ ಒಂದು ಕಂಪ್ಲೀಟ್ ವ್ಲಾಗ್ನ ಮಾಡ್ತೀನಿ. ಸೊ ನಿಮಗೆ ಬೇಕಿದ್ದರೆ ಕಮೆಂಟ್ನ ಮಾಡಿ. ಆ್ಯಂಡ್ ಇದನ್ನು ಬೆಳೆದ್ಮೇಲೆ ನಿಜವಾಗ್ಲೂ ಸುಳ್ಳು ಹೇಳ್ತಾ ಇಲ್ಲ, ತುಂಬಾ ಚೇಂಜಸ್ ಆಗಿದೆ ನನ್ನ ಲೈಫಲ್ಲಿ. ಪಾಸಿಟಿವ್ ಆಗಿಯೇ ಆಗಿರ್ಬೋದು, ಹಣಕಾಸಿನ ವಿಚಾರದಲ್ಲಿ ಆಗಿರ್ಬೋದು, ಮನೆಯಲ್ಲಿ ಆಗಿರ್ಬೋದು, ಎಲ್ಲದರಲ್ಲೂ ಕಂಪ್ಲೀಟಾಗಿ ಒಂದು ಒಳ್ಳೆ ನೆಮ್ಮದಿ ಸಮೃದ್ಧಿ ನನಗೆ ನನ್ನ ಲೈಫಲ್ಲಿ ಸಿಕ್ಕಿದೆ. ಸೊ ಅದಕ್ಕೋಸ್ಕರ ನಾನು ಎಷ್ಟೇ ನನ್ನ ಇದ್ರೂ, ಎಂಥ ಒಂದು ಸಿಚುವೇಶನ್ ಇದ್ರೂ ಮಿಸ್ ಮಾಡದೆ ಈ ದೀಪವನ್ನು ಬೆಳಗ್ತೀನಿ. ಸೊ ಮನೇಲಿ ಪೂಜೆ ಎಲ್ಲ ಮುಗಿಸಿ ಟಿಫನ್ ಎಲ್ಲ ಮಾಡಿಕೊಂಡು, ನಾನು ಗಾಡಿ ಸರಿ ಇಲ್ಲ ಅಲ್ಲ, ಸೊ ಅದಕ್ಕೋಸ್ಕರ ಬಸ್ಸಲ್ಲೇ ಇನ್ನೂ ಸ್ಟಿಲ್ ಹೋಗ್ತಾ ಇದ್ದೀನಿ, ಗಾಡಿ ಇನ್ನೂ ರೆಡಿ ಆಗಿಲ್ಲ. ಸೊ ಬಸ್ ಸ್ಟಾಪಲ್ಲಿ ನಿಂತ್ಕೊಂಡು ಮಕ್ಕಳೆಲ್ಲ ಆಟ ಆಡ್ತಾಯಿದ್ರು ಕಲರ್ ಡ್ರೆಸ್ ಹಾಕ್ಕೊಂಡು. ಪಕ್ಕದಲ್ಲಿ ಒಂದು ಗೌರ್ಮೆಂಟ್ ಸ್ಕೂಲ್ ಇದೆ. ಸೊ ನಾನು ನೋಡ್ತಾ ಇದ್ದೆ ಅಂದರೆ ಮೋಸ್ಟ್ಲಿ ಇವತ್ತು ಸರಸ್ವತಿ ಪೂಜೆ ಇತ್ತು, ಅಮ್ಮ ಸ್ಕೂಲಲ್ಲಿ ಸರಸ್ವತಿ ಪೂಜೆ ಇತ್ತು. ಸೊ ಆವಾಗ ನಾನು ಫ್ಲ್ಯಾಶ್ ಮಾಡಿಕೊಂಡೆ, ಅದಕ್ಕೆ ಎಲ್ಲ ಕಲರ್ ಡ್ರೆಸ್ ಹಾಕ್ಕೊಂಡು ಆಟ ಆಡ್ತಾ ಇದ್ದಾರೆ ಅಂತೇಳಿ. ಸೊ ನೆಕ್ಸ್ಟಿಗೆ ದಿನದ ಎಲ್ಲ ಕೆಲಸನ ಮುಗಿಸ್ಕೊಂಡು ಶುಕ್ರವಾರ ಆಗಿರೋದ್ರಿಂದ ನಾನು ಶಿವನ ಟೆಂಪಲ್ಗೆ ಹೋಗ್ತೀನಿ. ಪ್ರತಿ ಸೋಮವಾರ ಶುಕ್ರವಾರ ಮಿಸ್ ಮಾಡದೆ ಶಿವನ ಟೆಂಪಲ್ಗೆ ಹೋಗ್ತೀನಿ. ಏನೂ ಹರಕೆ ಮಾಡ್ಕೊಂಡಿಲ್ಲ, ಬಟ್ ಸ್ಟಿಲ್ ನಾನು ಹೋಗಿ ಒಂದು ಪೀಸ್ಫುಲ್ಲಾಗಿ ಒಂದು ಧ್ಯಾನ ಮಾಡಿ ಬಂದರೆ ನನಗೆ ಕಂಪ್ಲೀಟ್ ಸಮಾಧಾನ ಸಿಗುತ್ತೆ. ಸೊ ದೇವರು ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾಯಿದ್ರು. ಅಂದರೆ ಶುಕ್ರವಾರ ಶನಿವಾರ ಮುಂಚೆ ನಾನು ಜೇನುತುಪ್ಪದ ಅಭಿಷೇಕನ ಮಾಡ್ತಿದ್ದೆ. ಶಿವಲಿಂಗ ಆಚೆ ಇಡ್ತಾಯಿದ್ರು, ಬಟ್ ಇವಾಗ ಒಳಗಡೆ ಇಡ್ತಾರೆ. ಸೋಮವಾರ ಒಂದೇ ದಿನ ಆಚೆ ಇಡೋದು. ಸೊ ಮಾಡೋಕ್ಕಾಗಲ್ಲ ಅಂಥೇಳಿ ಜಸ್ಟ್ ಆವಾಗ ಹೋಗ್ತಿದ್ದಿದ್ದು ರೂಢಿಯಿಂದ ನಾನು ಆಲ್ಮೋಸ್ಟ್ ಕಂಟಿನ್ಯೂ ರೂಢಿ ಮಾಡ್ಕೊಂಬಿಟ್ಟಿದ್ದೀನಿ ಪ್ರತಿ ಶುಕ್ರವಾರ ಹೋಗೋದು. ಅದನ್ನು ಮುಗಿಸ್ಕೊಂಡು ನೆಕ್ಸ್ಟು ಬೈಕ್ ಹತ್ರ ಏನಾಗಿದೆ ಅಟ್ಲೀಸ್ಟ್ ಒಂಚೂರು ನೋಡೋಣ ಅಂಥೇಳಿ ಬಂದಿದ್ದನ್ನ ಫುಲ್ ಎಲ್ಲ ಇಂಜಿನೆಲ್ಲ ತೆಗೆದ್ಬಿಟ್ಟಿದ್ರು.
ಫುಲ್ಲು ಧೂಳಾಗ್ಬಿಟ್ಟಿತ್ತು ನನ್ನ ಗಾಡಿ. ಈ ರೀತಿ ನೋಡೋಕ್ಕೆ ತುಂಬಾ ಬೇಜಾರಾಗ್ತಿದೆ ನನಗೆ. ಬಿಕಾಸ್ ಯಾರೋ ಒಬ್ಬರು ನಮಗೆ ಒಂದು ವೆಹಿಕಲ್ ಅಥವಾ ಏನೇ ಒಂದು ಏನಿದ್ರು ತುಂಬ ಎಮೋಷನ್ ಇರುತ್ತಲ್ಲ, ನಮ್ಮ ಮನೇಲಿ ಯಾರೋ ಒಬ್ಬರು ಇದ್ದಂಗೆ. ಇವಾಗ ನನಗೇನು ಅನಿಸ್ತಿದೆ ಅಂದರೆ, ನನ್ನ ವೆಹಿಕಲ್ನ ನಾನು ಹಾಸ್ಪಿಟ್ಲಿಗೆ ಬಿಟ್ಟಿದ್ದೀನಿ, ಆಪ್ರೇಷನ್ ಮಾಡ್ತಿದ್ದಾರೆ ಅನ್ನೋ ಥರನೇ ಫೀಲು. ಆ್ಯಕ್ಚುಲಿ ನಾನು ಇವಾಗ ವ್ಲಾಗ್ ಏನು ನಾನು ವಾಯ್ಸ್ ಕೊಡ್ತಾ ಇದ್ದೀನಲ್ಲ, ಇವಾಗ ನನ್ನ ಗಾಡಿ ರೆಡಿಯಾಗಿದೆ. ಬಟ್ ಇದು ಲಾಸ್ಟ್ ಶುಕ್ರವಾರದ್ದು ವ್ಲಾಗು. ಯಾವ ರೀತಿ ಆಯಿತು ಏನಾಯಿತು ಕಂಪ್ಲೀಟ್ ಒಂದು ವ್ಲಾಗ್ ಮಾಡಿ ಹಾಕ್ತೀನಿ ನೋಡಿ. ಯಾರೂ ಈ ರೀತಿ ಮಿಸ್ಟೇಕ್ನ ಮಾಡೋಕ್ಕೆ ಹೋಗಬೇಡಿ, ಎಸ್ಪೆಷಲಿ ಗರ್ಲ್ಸ್. ಬಿಕಾಸ್ ನಮ್ಗೆ ಅಷ್ಟು ಅವೇರ್ನೆಸ್ ಇರೋಲ್ಲ ಅಬೌಟ್ ವೆಹಿಕಲ್ಲು. ಸೊ ಅವರು ನೀಟಾಗಿ ನಾವೆಲ್ಲರೂ ನೀಟಾಗಿ ಮೇಂಟೈನ್ ಮಾಡಬೇಕಾಗುತ್ತೆ. ಸೊ ಅದೇ ಆ್ಯಕ್ಚುಲಿ ಇರೋದು. ಸೊ ಅಲ್ಲೆಲ್ಲ ಗಾಡಿದು ಏನೇನು ಕಂಡೀಷನ್ ನೋಡಿಕೊಂಡು ಅಟ್ಲೀಸ್ಟ್ ಬೇಗ ಕೊಡಿ ಅಂತೇಳಿ ಮಾತಾಡಿಕೊಂಡು ನೆಕ್ಸ್ಟು ಅದೇ ಬಸ್ ಹತ್ಕೊಂಡು ಬಂದೆ. ಬಸ್ ಸ್ಟಾಪಿಗೆ ಬಂದರೆ ಬಸ್ಸೇ ಇರಲಿಲ್ಲ. ಇದೊಂದು ಹಿಂಸೆ ಬಸ್ಸಲ್ಲಿ ಬರೋದಂದರೆ. ಬಿಕಾಸ್ ಅದು ನಮ್ಮ ಟೈಮಿಗೆ ಬಸ್ ಇರೋಲ್ಲ. ಬಸ್ ಇರ್ಬೇಕಾದ್ರೆ ನಮಗೆ ಬೇರೆ ಏನೇನೋ ಇರುತ್ತೆ. ಯಾವತ್ತೂ ಅಷ್ಟೇ ನಿಂತ್ಕೊಂಡು ವೆಯ್ಟ್ ಮಾಡಿದಾಗ ಬಸ್ ಬರೋದೇ ಇಲ್ಲ. ನಾವು ಇನ್ನೇನು ಬಸ್ ಸ್ಟಾಪ್ ರೀಚ್ ಆಗ್ತಿರ್ತೀವಿ, ಅವಾಗೊಂದು ಬಸ್ ಪಾಸ್ ಆಗಿಬಿಟ್ಟಿರುತ್ತೆ. ನಿಮಗೂ ಎಲ್ಲ ಈ ಥರದ್ದು ಏನಾದರೂ ಒಂದು ಬ್ಯಾಡ್ ಎಕ್ಸ್ಪೀರಿಯೆನ್ಸ್ ಆಗಿದ್ದರೆ ಕಮೆಂಟ್ ಮಾಡಿ. ಎಲ್ರಿಗೂ ಆಗಿರುತ್ತೆ, ನನಗಂತೂ ಸುಮಾರು ಸಲ ಆಗಿದೆ. ನಾನು ಇನ್ನೇನು ಬಸ್ ಸ್ಟಾಪಿಗೆ ಇನ್ನೊಂದು ಸ್ವಲ್ಪ ರೀಚ್ ಆಗಬೇಕು, ಯಾರೋ ಅಡ್ಡ ಬರ್ತಿರ್ತಾರೆ ಬೈಕಲ್ಲಿ, ಅಷ್ಟರಲ್ಲಿ ಬಸ್ ಮೂವ್ ಆಗಿಬಿಡುತ್ತೆ. ಸೊ ಈ ರೀತಿ ಕಾದು ಕಾದು ಬಸ್ಸಿಗೇ ಸಾಕಾಗಿ ಹೋಗಿದೆ ನನಗೆ. ಸೊ ತುಂಬಾ ಟೈಮ್ ಆಗಿತ್ತು. ಇಟ್ಸ್ ಓಕೆ, ಏನೂ ಮಾಡೋಕ್ಕಾಗಲ್ಲ. ಬಸ್ಸು ನಮ್ಮ ಟೈಮಿಗೆ ಬರೋಲ್ಲ, ಇಟ್ಸ್ ಅ ಗೌರ್ಮೆಂಟ್ ಬಸ್ ಅಲ್ವಾ. ಸೊ ಹಂಗಂತ ಹೇಳಿ ಬಸ್ಸು ಮುಂದೆ ನಿಂತ್ಕೊಂಡು ಈ ರೀತಿ ಒಂದು ವ್ಯೂನ ನೋಡೋದೇ ಒಂಥರ ಸೂಪರಾಗಿರುತ್ತೆ ಬಸ್ಸಲ್ಲಿ. ಯಾರ್ಯಾರಿಗೆ ಇಷ್ಟ ಕಾಮೆಂಟ್ನ ಮಾಡಿ. ಸೊ ನಾನು ಮುಂದೆ ನಿಂತ್ಕೊಂಡು ಎಲ್ಲನೂ ಕ್ಯಾಪ್ಚರ್ ಮಾಡಿಕೊಂಡು. ಆ್ಯಂಡ್ ಇವತ್ತು ನನಗೆ ಯಾಕೋ ಕ್ವಿಕ್ಕಾಗಿ ಟೊಮೆಟೊ ಸಾರು ಥರ ತಿನ್ನಬೇಕು ಅಂತ ಅನಿಸ್ತು. ಇದು ಟೊಮೆಟೊ ಸಾಂಬಾರಲ್ಲ, ಕ್ವಿಕ್ ಸಾಂಬಾರು ಅಂತಲೇ ಇದಕ್ಕೊಂದು ಹೆಸರು ಅಂತ ಹೇಳ್ಬೋದು. ಬಿಕಾಸ್ ನಾವು ತುಂಬ ಹಿಂದೆ ಏನೂ ಇರ್ತಾಯಿರಲಿಲ್ಲ, ಬೇಳೆ ಇರ್ತಾಯಿರಲಿಲ್ಲ ಮನೇಲಿ. ತುಂಬ ಹಿಂದೆ ನಾವು ಚಿಕ್ಕವರಿದ್ದಾಗ ಸ್ಕೂಲಲ್ಲಿದ್ದಾಗ ಅಲ್ಲ. ಸೊ ಅವಾಗೇನಾದರೂ ಮಾಡಲೇಬೇಕಾಗಿತ್ತು. ಆವಾಗ ನಾನು ಥಿಂಕ್ ಮಾಡಿದೆ, ಅಮ್ಮ ಒಂದು ಸ್ವಲ್ಪ ಕೆಲ್ಸಕ್ಕೆ ಹೋಗ್ಬಿಡೋರು, ನನಗೆ ಲೀವ್ಸ್ ಎಲ್ಲ ಇರ್ತಿತ್ತಲ್ಲ ಮಾಮೂಲಿ ಈ ವೆಕೇಷನ್ಸ್ ಎಲ್ಲ ಬೇಸಿಗೆ ರಜದಲ್ಲಿ. ಸೊ ಅವಾಗ ಏನು ಮಾಡೋದು ಅಂತೇಳಿ ಆವಾಗ ನಾನು ಕಂಡಿಡ್ದಂಥ ಒಂದು ರೆಸಿಪಿ ಇದು. ಸೊ ಅದನ್ನು ನನಗೆ ತಿನ್ನಬೇಕು ಅಂತ ತುಂಬ ಆಸೆ ಆಗ್ತಿತ್ತು. ಇವಾಗ ನೋಡಿ ಎಲ್ಲ ಇದ್ದೂ ಬಟ್ ಇದನ್ನು ತಿನ್ನಬೇಕು ಅನ್ನೋ ರುಚಿಗೋಸ್ಕರ ಮಾಡಬೇಕು ಅಂತ ಅನಿಸ್ತು. ಅದಕ್ಕೋಸ್ಕರ ಮಾಡ್ಕೊಳ್ಳೋಣ ಅಂತೇಳಿ ರೆಡಿ ಮಾಡ್ಕೊಂಡಿದ್ದೀನಿ. ಏನಿಲ್ಲ, ಸಿಂಪಲ್ಲಾಗಿ ಒಂದು ಇಡೀ ಕೊತ್ತಂಬರಿ ಸೊಪ್ಪು, ಹಾಗೆ ಒಂದು ಸ್ವಲ್ಪ ಒಗ್ಗರಣೆಗೆ ಕರಿಬೇವು, ಒಂದು 7ರಿಂದ 8 ಇದು ಬ್ಯಾಡಗಿ ಮೆಣಸಿನ್ಕಾಯಿ, ಖಾರ ಅಷ್ಟಿಲ್ಲ ಸೊ ತೊಗೊಂಡಿದ್ದೀನಿ. ಸೊ ನೆಕ್ಸ್ಟಿಗೆ ನಾನು ಒಂದು 3 ದೊಡ್ಡ ಈರುಳ್ಳಿನೇ ತೊಗೊಂಡಿದ್ದೀನಿ. ಅದನ್ನು ನಾವು ಸ್ವಲ್ಪ ದಪ್ಪ ದಪ್ಪ ಪೀಸಾಗೆ ಕಟ್ ಮಾಡ್ಕೋಬೇಕು. ಬಿಕಾಸ್ ಇದನ್ನು ನಾವು ಕುಕ್ಕರ್ಗೆ ಹಾಕಿ ಕೂಗಿಸ್ಕೊಂಡ್ಬಿಡ್ತೀವಿ. ಸೊ ಅದಕ್ಕೋಸ್ಕರ ಇದನ್ನು ದಪ್ಪ ದಪ್ಪ ಪೀಸಾಗಿ ಎಷ್ಟು ಕ್ವಿಕ್ಕಾಗಿ ಮಾಡ್ಬೋದು ಅಂದರೆ ಅಷ್ಟು ಕ್ವಿಕ್ಕಾಗಿ ಮಾಡೋ ಅಂಥ ರೆಸಿಪಿ ಇದು. ಬ್ಯಾಚುಲರ್ಸ್ಗಾಗಿರ್ಬೋದು ಅಥವಾ ನಂತರ ಕೆಲಸ ಮುಗಿಸಿ ಮನೆಗೆ ಬಂದಿರೋರು, ನಂತರ ಅಂದರೆ ನಮ್ಮ ಮನೇಲಿ ಅಮ್ಮ ಇದ್ದಾರೆ, ಎಲ್ಲ ಮಾಡಿರ್ತಾರೆ. ಬಟ್ ನನಗೆ ಈ ಥರ ತಿನ್ನಬೇಕು ಅನ್ನೋ ಕ್ರೇವಿಂಗ್ಸ್ ಆಗಿದಾಗ ಮಾತ್ರ ನಾನು ಮಾಡ್ಕೊಳ್ಳೋದು. ಬಟ್ ನಂತರ ಈಗ ಅಂದರೆ ಹೌಸ್ ವೈಫ್ಸ್ ಇರ್ತಾರೆ, ಅವರು ಬೆಳಗ್ಗೆ ಎಲ್ಲ ಕೆಲಸ ಮಾಡಿ ಮನೆಗೆ ಬಂದಿರ್ತಾರೆ. ಕ್ವಿಕ್ಕಾಗಿ ಏನಾದರೂ ಒಂದು ಸಾಂಬಾರು ಮಾಡಬೇಕು ಅಂತ ಅನ್ನಿಸ್ದಾಗ ಈ ಸಾಂಬಾರನ್ನ ಮಾಡ್ಬೋದು. ತಿನ್ನೋಕ್ಕಂತೂ ಸಿಕ್ಕಾಪಟ್ಟೆ ಟೇಸ್ಟಿಯಾಗಿರುತ್ತೆ. ಬೇಕಾದ್ರೆ ಇನ್ನೊಂದು 2 ತುತ್ತು ರೈಸ್ ಹಾಕ್ಸ್ಕೊಂಡು ತಿಂತಾರೆ, ಅಷ್ಟು ಟೇಸ್ಟಿಯಾಗಿರುತ್ತೆ. ಇದರಲ್ಲಿ ಏನೂ ಇಂಗ್ರೀಡಿಯೆಂಟ್ ಇಲ್ಲ, ಬಟ್ ಸ್ಟಿಲ್ ಟೇಸ್ಟಿಯಾಗಿರುತ್ತೆ ಇರುತ್ತೆ. ಬಟ್ ಇದು ಹೆಂಗೆ ಅಂತ ನನಗೆ ಗೊತ್ತಿಲ್ಲ, ಆಯಿತಾ. ಸೊ ಅದಕ್ಕೋಸ್ಕರ ಅಮ್ಮ ಏನೋ ರೆಡಿ ಮಾಡ್ತಾಯಿದ್ರು ಅನಿಸುತ್ತೆ ಮೋಸ್ಟ್ಲಿ. ಅವರು ನಾಳೆ ಟಿಫನ್ನಿಗೆ ಏನು ಮಾಡೋದು ಅಂತ ರೆಡಿ ಮಾಡ್ಕೊತಾಯಿದ್ರು. ಸೊ ನಾನು ಹಂಗೆ ಪಕ್ಕದಲ್ಲಿ ಇಬ್ಬರು ಮಾತಾಡಿಕೊಂಡು ತರಕಾರಿ ಎಲ್ಲ ಇವಾಗ ಕಟ್ ಮಾಡ್ಕೊಳ್ತೀನಿ. ತರಕಾರಿ ಏನೂ ಇಲ್ಲ, ಒಂದು 3 ದೊಡ್ಡ ಈರುಳ್ಳಿ ತೊಗೊಂಡಿದ್ದೀನಿ. ಹಾಗೆಯೇ ಒಂದು ಮೀಡಿಯಮ್ ಸೈಜಿಂದ ಒಂದು 6 ಟೊಮೆಟೊ ತೊಗೊಂಡಿದ್ದೀನಿ. ಟೊಮೆಟೊದ ಸಿಪ್ಪೆ ಎಲ್ಲ ಬಿಡಿಸ್ಬೇಕು ಅಂತ ಏನಿಲ್ಲ, ಅದೆಲ್ಲ ಮಿಕ್ಸಿಲಿ ಹಾಕಿ ರುಬ್ಬಿದಾಗ ಎಲ್ಲ ಸರಿ ಹೋಗ್ಬಿಡುತ್ತೆ ಅಷ್ಟೇ. ಸೊ ನಾನು ಆಗಲೇ ಹೇಳ್ದಂಗೆ ಏನೂ ಇಲ್ಲದಾಗ ನಾನು ಮಾಡ್ತಾಯಿದ್ದಂಥ ರೆಸಿಪಿ ಇದು. ಸುಮಾರು ವರ್ಷದಿಂದ ಮಾಡ್ತಾಯಿದ್ದೀನಿ. ಕಾಲೇಜ್ ಡೇಸ್ಗಳಲ್ಲೂ ಅಷ್ಟೇನೆ. ನಮಗೆ ಕಾಲೇಜ್ ಅಂದರೆ ಡಿಪ್ಲೊಮಾ ಅಂದರೆ ಗೊತ್ತಲ್ಲ, 3 ಮಂತ್ಸ್ ಅಷ್ಟೇ ಕಾಲೇಜ್ ಇರ್ತಿತ್ತು. ಇನ್ನೊಂದು ಮಂತು ಎಕ್ಸಾಮ್ಸು, ಇನ್ನೊಂದು 2 ಮಂತ್ಸು ವೆಕೇಷನ್ನೇ ನಮಗೆ ಡಿಪ್ಲೊಮಾದಲ್ಲಿ. ಹೆಂಗೆ ಸೆಮ್ ಹೋಗುತ್ತೆ ಅಂತಲೇ ಗೊತ್ತಾಗ್ತಿರ್ಲಿಲ್ಲ. ಸೊ ಅವಾಗ ಅಮ್ಮ ಕೆಲ್ಸಕ್ಕೆ ಹೋಗೋರು, ನಾನು ಮನೇಲಿ ಇರ್ತಾಯಿದ್ದೆ ಅಲ್ವಾ, ಅಮ್ಮ ನನಗೆ ಬಿಟ್ಟು ಹೋಗ್ಬಿಡೋರು ಏನಾದರೂ ಮಾಡಿಕೊಂಡು, ಅಂದರೆ ಮಾಡ್ಕೊಂಡು ತಿನ್ನಿ ಅಂತೇಳಿ. ಸೊ ಆವಾಗ ನಾನು ಈ ರೆಸಿಪಿನ ಮಾಡ್ತಾಯಿದ್ದೆ. ಸೊ ಅದು ನನಗೆ ತಿನ್ನಬೇಕು ಅಂತ ತುಂಬ ಕ್ರೇವಿಂಗ್ಸ್ ಆದಾಗ ನಾನು ಮಾಡೋಕ್ಕೆ ಸ್ಟಾರ್ಟ್ ಮಾಡಿದೆ. ನೋಡಿ ಈ ಥರ ದಪ್ಪ ದಪ್ಪ ಪೀಸಲ್ಲೇ ಕಟ್ ಮಾಡಿಟ್ಕೊಂಡು ನಾವು ಯಾವ ಕುಕ್ಕರಲ್ಲಿ ಮಾಡ್ತೀವಿ ಆ ಕುಕ್ಕರಿಗೆ ನಾವೇನು ಕಟ್ ಮಾಡಿಟ್ಕೊಂಡಿದ್ವಲ್ಲ ಟೊಮೆಟೊ, ಸೊ ಅದನ್ನು ಹಾಕಿ ನೆಕ್ಸ್ಟಿಗೆ 2 ಗಡ್ಡೆ ಬೆಳ್ಳುಳ್ಳಿನ ನಾನು ಸಿಪ್ಪೆ ಬಿಡಿಸಿದ್ರೂ ತೊಗೋಬೋದು, ಇಲ್ಲ ಬಿಡಿಸ್ದೇನು ತೊಗೋಬೋದು. ಬಟ್ ಅದನ್ನು ಬಿಡಿ ಬಿಡಿ ಮಾಡಿ ಹಾಕ್ಕೊಂಡು
ಮತ್ತು ಏನು ಕೊತ್ತಂಬರಿ ಸೊಪ್ಪು, ಹಸಿಮೆಣ್ಸಿನ್ಕಾಯಿ, ಹಾಗೆ ಈರುಳ್ಳಿ ಏನು ಕಟ್ ಮಾಡ್ಕೊಂಡಿದ್ವಿ ಅದನ್ನು ಹಾಕ್ಕೊಂಡು, ಇದು ನಾವೇನೇನು ಇಂಗ್ರೀಡಿಯೆಂಟ್ಸ್ ಎಲ್ಲ ಹಾಕಿದ್ವಿ ಅದು ಮುಳುಗೋ ಅಷ್ಟು, ಜಸ್ಟ್ ಅದು ಕಂಪ್ಲೀಟಾಗಿ ಮುಳುಗೋ ಅಷ್ಟು ಅದಕ್ಕೆ ನೀರನ್ನ ಹಾಕ್ಕೊಂಡು, ಅದಕ್ಕೆ ಒಂದು ಚಿಟಿಕೆ ಆಗೋಷ್ಟು ಅರಿಶಿನ ಪುಡಿ, ಹಾಗೆ ಅದೆಲ್ಲ ಬೇಯೋದಕ್ಕೆ ಎಷ್ಟು ಬೇಕೋ ಅಷ್ಟು ಉಪ್ಪನ್ನ ಹಾಕ್ಕೊಂಡು ಸ್ಟವ್ನ ಆನ್ ಮಾಡಿ ಅದ್ರ ಕುಕ್ಕರ್ ಲಿಡ್ನ ಕ್ಲೋಸ್ ಮಾಡಿ ಸುಮಾರು ಇದನ್ನು ಒಂದು 2 ವಿಸಿಲ್ ಮಾಡ್ಕೋಬೇಕಾಗುತ್ತೆ ಅಷ್ಟೇ. ಬಿಕಾಸ್ ಇದರಲ್ಲಿ ನಾವೇನೂ ಹಾಕಿಲ್ಲ, ಬೇಳೆ ಅಂಥದ್ದು ಏನೂ ಹಾಕಿಲ್ಲ, ಜಸ್ಟ್ ಒಂದು 2 ವಿಸಿಲ್ ಮಾಡ್ಕೋಬೋದು. ಬೇಕಿದ್ದರೆ ಇದನ್ನು ನಾವು ತಪ್ಪಲೆಯಲ್ಲಿ ಹಾಕಿ ಬೇಯಿಸ್ಕೊಬೋದು. ಅದೊಂದು 20 ಮಿನಿಟ್ಸ್ ಹಿಡಿಯುತ್ತೆ ಅಷ್ಟೇ ಬೇಯೋದಕ್ಕೆ. ಸೊ ನೆಕ್ಸ್ಟಿಗೆ ಕುಕ್ಕರ್ ವಿಸಿಲ್ ಆಗೋ ಅಷ್ಟರಲ್ಲಿ ಈ ಕಡೆ ಒಗ್ಗರಣೆಗೆ ಏನು ಬೇಕು ಈರುಳ್ಳಿನ ಕಟ್ ಮಾಡ್ಕೊತಾ ಇದ್ದೀನಿ. ಒಂದು ಅರ್ಧ ಈರುಳ್ಳಿನ ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಅಷ್ಟೇ. ಸೊ ಅಷ್ಟರಲ್ಲಿ ಕುಕ್ಕರ್ ವಿಸಿಲ್ ಆಯಿತು ನೋಡಿ. ಈ ಥರ ಅದು ಫುಲ್ಲು ಬೆಂದ್ಬಿಟ್ಟಿರುತ್ತೆ, ಅದೇನು ಆ ಥರ ಏನು ದೊಡ್ಡ ಟಾಸ್ಕ್ ಅಲ್ಲ. ಸೊ ನೆಕ್ಸ್ಟಿಗೆ ಅದ್ರದ್ದು ನೀರೇನಿತ್ತಲ್ಲ, ಸೊ ಅದನ್ನು ಸಪ್ರೇಟಾಗಿ ಬಸ್ಕೊಂಡು ನಾನು ಈ ಥರ ಸ್ಮ್ಯಾಶರ್ ಇರುತ್ತಲ್ಲ ಅದರಲ್ಲಿ ಸ್ವಲ್ಪ ನೀಟಾಗಿ ಹಿಂಗೆ ಸ್ಮ್ಯಾಶ್ ಮಾಡ್ಕೊಂಡಿದ್ದೆ. ಸೊ ನೀರಲ್ಲೇ ಒಂಚೂರು ಈ ರೀತಿ ಸ್ಮ್ಯಾಶ್ ಮಾಡಿಕೊಂಡು ಒಂದು ರೌಂಡು ನಾನು ಇದರಲ್ಲಿ ಹಾಫನ್ನು ಮಿಕ್ಸಿಗೆ ಹಾಕ್ಕೊಂಡು ಫಸ್ಟಿಗೆ ಗ್ರೈಂಡ್ ಮಾಡಿ ಎತ್ತಿಟ್ಕೊಂಡ್ಬಿಟ್ಟೆ. ಬಿಕಾಸ್ ಒಂದೇ ಸಲ ಹಾಕಿದ್ರೆ ತಣ್ಣಗಾದ್ಮೇಲೆ ಇದನ್ನು ಹಾಕ್ಕೋಬೇಕಾಗುತ್ತೆ. ಒಂದೇ ಸಲ ಹಾಕಿದ್ರೆ ಅಷ್ಟು ಸಣ್ಣ ನುಣ್ಣಗೆ ರುಬ್ಬಲ್ಲ. ಸೊ ಅದಕ್ಕೋಸ್ಕರ ನಾನು ಸ್ವಲ್ಪ ಜಾಸ್ತಿ ಕ್ವಾಂಟಿಟಿಲಿ ಮಾಡೋದ್ರಿಂದ 2 ಸಲ ಹಾಕ್ಕೊಂಡೆ. ಇನ್ನೊಂದು ಹಾಫ್ ಏನಿತ್ತು ಅದನ್ನು ಮತ್ತೆ ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ಮನೆಯಲ್ಲೇ ಮಾಡಿರೋವಂಥ ಸಾಂಬಾರು ಪುಡಿನ ನಮ್ಮ ಖಾರಕ್ಕೆ ನಮ್ಮ ರುಚಿಗೆ ತಕ್ಕಷ್ಟು ಹಾಕ್ಕೊಂಡು, ಸೊ ಅದನ್ನು ಈ ಥರ ನೋಡಿ ಫೈನಾಗಿ ಪೇಸ್ಟ್ ಮಾಡಿ ಇಟ್ಕೊಬೇಕು ಅಷ್ಟೇ. ಸೊ ನೆಕ್ಸ್ಟಿಗೆ ಒಂದು ಕುಕ್ಕರಿಗೆ ಅಥವಾ ಒಂದು ತಪ್ಪಲೆಗೆ ನಾವು ಒಗ್ಗರಣೆ ಮಾಡ್ಕೋಬೇಕಾಗುತ್ತೆ. ಸೊ ಅದಕ್ಕೆ ನಾನು ಒಂದು 2 ರಿಂದ 3 ಸ್ಪೂನ್ ಆಗುವಷ್ಟು ಎಣ್ಣೆನ ಹಾಕ್ಕೊತಾ ಇದ್ದೀನಿ. ಇದಕ್ಕೆ ನಾನು ಒಂದು ಅರ್ಧ ಸ್ಪೂನಷ್ಟು ಸಾಸಿವೆನ ಹಾಕ್ಕೊಂಡು, ಸಾಸಿವೆ ಎಲ್ಲ ಚಿಟಪಟ ಅಂತ ಸಿಡಿದ ಮೇಲೆ ಇದಕ್ಕೊಂಚೂರು ಜೀರಿಗೆನ ಹಾಕ್ಕೊತಾ ಇದ್ದೀನಿ. ಜೀರಿಗೆನೂ ಸಿಡಿದ ಮೇಲೆ ಕರಿಬೇವು ಹಾಕ್ಕೊಂಡು, ಕರಿಬೇವು ಚಟಪಟ ಅಂತ ಸಿಡಿದ ಮೇಲೆ ನೆಕ್ಸ್ಟ್ ಇದಕ್ಕೆ ನಾವೇನು ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿದ್ವಲ್ಲ ಈರುಳ್ಳಿನ, ಸೊ ಅದನ್ನು ಹಾಕಿ ಈರುಳ್ಳಿ ಎಲ್ಲ ಒಂಚೂರು ಲೈಟಾಗಿ ಕಲರ್ ಚೇಂಜ್ ಆಗೋ ತನಕ ಅದನ್ನು ಚೆನ್ನಾಗಿ ಬಾಡಿಸ್ಕೊಂಡು, ರುಬ್ಬಿರೋ ಅಂಥ ಏನು ತೊಗೊಂಡು ಅದನ್ನು ಅದು ಒಗ್ಗರಣೆಗೆ ಹಾಕಿ ಸ್ವಲ್ಪ ಒಂದು ಅರ್ಧ ನಿಮಿಷ ಜಸ್ಟ್ ಹಾಗೇನೆ ಆ ಎಣ್ಣೆಲೇ ಅದನ್ನು ಹುರ್ಕೊಂಡು, ನೆಕ್ಸ್ಟಿಗೆ ನಾವು ಮಿಕ್ಸಿ ಜಾರಲ್ಲೇ ರುಬ್ಬಿರ್ತೀವಿ ಅದರಲ್ಲೇ ಕಲಸಿ ನೀರು ಹಾಕೋದು ಅಮ್ಮಂದಿರ ರೂಢಿ, ನಮ್ಮಮ್ಮ ಹಂಗೆ ಹಾಕೋದು. ಸೊ ಅದಕ್ಕೆ ಕನ್ಸಿಸ್ಟೆನ್ಸಿ ನೋಡಿಕೊಂಡು ನೀರನ್ನ ಆ್ಯಡ್ ಮಾಡಿಕೊಂಡು, ಬೇಕಿದ್ದರೆ ಉಪ್ಪನ್ನ ಆ್ಯಡ್ ಮಾಡಿಕೊಂಡ್ರೆ ಕ್ವಿಕ್ಕಾಗಿ ಈಸಿಯಾಗಿ ತಿಕ್ಕಾಗೋ ಅಷ್ಟು ಅದನ್ನು ಚೆನ್ನಾಗಿ ಬೇಯಿಸ್ಕೊಂಡ್ರೆ ಆಯಿತು. ಒಂದು ಕುದಿ ಬರೋ ತನಕ ಬೇಯಿಸ್ಕೊಂಡ್ರೆ ಸಾಂಬಾರು ರೆಡಿನೇ ಆಗೋಯಿತು. ಸೊ ಇದಾಗಿತ್ತು ಇವತ್ತಿನ ಕಂಪ್ಲೀಟ್ ವಿಡಿಯೋ. ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪ್ಲೀಸ್.